ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ವೆಜಿಟೇಬಲ್ ರವಾ ಬಾತ್ ಮಾಡ್ತಾ ಇದ್ದೀನಿ. ಇದು ಬಾಂಬೆ ರವಾ ಇದೆಯಲ್ಲ, ಅದರಲ್ಲಿ ಮಾಡೋದು. ನೋಡಿ, ಇದು 1.5 ಲೋಟ ತೊಗೊಂಡಿದ್ದೇನೆ. ಇದರಲ್ಲಿ ಸಣ್ಣ ಲೋಟ ಬರುತ್ತಲ್ಲ, ಅದರಲ್ಲಿ 1.5 ಲೋಟ ರವೆ ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ. ನೀವು ಬೇಕಿದ್ದರೆ ಬಟಾಣಿ ಕೂಡ ಹಾಕ್ಕೊಳ್ಬೋದು. ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು. ನಿಮಗೆ ಡ್ರೈ ಬಟಾಣಿ ಅಂದರೆ ಅದು ರವೆ ಅದರಿಂದ ಬೇಗ ಬೆಂದು ಹೋಗುತ್ತೆ. ಅದರಿಂದ ಡ್ರೈ ಬಟಾಣಿ ಬೇಯುತ್ತಾ ಇಲ್ಲ ಸರಿ ಗೊತ್ತಿಲ್ಲ ನನಗೆ, ನಾನು ಹಾಕ್ತಾ ಇಲ್ಲ. ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಬೋದು ನೀವು. ಮತ್ತು ಇದು ಬಾತ್ ಆದ್ದರಿಂದ 1-2 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರ್ ಇದೆಯಲ್ಲ, ಅದನ್ನು ತೊಗೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಮತ್ತೊಂದು ಈರುಳ್ಳಿ, ಮತ್ತೊಂದು ಟೊಮೆಟೊ. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಯಲ್ಲಿ ನೀವು ಕಾಂಬಿನೇಷನ್ ಆಗಿ ರೈತ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ತೋರಿಸ್ತೇನೆ. ಮೊದಲು ನಾವು ಸ್ವಲ್ಪ ಇದನ್ನು ರವೆಯನ್ನು ಬಿಸಿ ಮಾಡ್ಕೊಳ್ಬೇಕು. ತುಂಬ ಫ್ರೈ ಮಾಡಬೇಕು ಅಂತಿಲ್ಲ, 1-2 ನಿಮಿಷ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಬಾಣಲಿಟ್ಟು ಇದಕ್ಕೆ ರವೆ ಹಾಕ್ತಾ ಇದ್ದೇನೆ. ಇದಕ್ಕೇನು ಎಣ್ಣೆ ಬೇಕು ಅಂತಿಲ್ಲ, ನೀವು ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ 2 ನಿಮಿಷ ಬಿಸಿ ಆದರೆ ಸಾಕು. ಇದು ತುಂಬ ಕಲರ್ ಚೇಂಜ್ ಆಗಿ ರೆಡ್ ಕಲರ್ ಬರಬೇಕು ಅಂತಿಲ್ಲ. ಫ್ರೈ ಆಗುವಾಗ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಯಾಕೆಂದರೆ ಇದು ಮುದ್ದೆ ಆಗಬಾರ್ದು ಅಂತ ಅಷ್ಟೇ. ತುಂಬ ಮುದ್ದೆ ಆದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಇದು ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಥರ ಆಗಬೇಕಿದೆ. ಅದರಿಂದ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಮುದ್ದೆ ಆಗೋಲ್ಲ. ಅದು ನಾವು ಉಪ್ಪಿಟ್ಟೆಲ್ಲ ಮಾಡುವಾಗ ಫ್ರೈ ಮಾಡ್ತೇವಲ್ಲ, ಅಷ್ಟು ಫ್ರೈ ಬೇಕು ಅಂತಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ನೋಡಿ, ಇದು ಫ್ರೈ ಆಗಿದೆ ರವೆ. ಎಷ್ಟು ಫ್ರೈ ಆದರೆ ಸಾಕು. ಅದು ಕಲರ್ ಚೇಂಜ್ ಆಗಬೇಕು ಅಂತಿಲ್ಲ, ಕೆಂಪು ಬರಬೇಕು ಅಂತಿಲ್ಲ. ಅದೇ ಬೇಯುತ್ತಲ್ಲ, ಇದು ನಾವು ಕುಕ್ಕರಲ್ಲಿಟ್ಟು ಬೇಯಿಸ್ತೇವೆ, ಅದರಿಂದ ಇಷ್ಟು ಆದರೆ ಸಾಕು. ಇವಾಗ ಆಯಿತು, ರವೆ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ, ವೆಜಿಟೇಬಲ್ ರವಾ ಬಾತ್ನ. ಇವಾಗ ವೆಜಿಟೇಬಲ್ ರವೆ ಬಾತ್ ಮಾಡಬೇಕು ಅಂದರೆ ಮೊದಲು ಕುಕ್ಕರ್ ಇಟ್ಟು, ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಇದು ಡೈರೆಕ್ಟ್ ಬೇಯಿಸ್ಕೊಳ್ತೇನೆ. ಅದರಿಂದ 1-2 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಬೇಕು. 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಇದು ತುಪ್ಪ ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. ಇವಾಗ ನೋಡಿ, ಸ್ವಲ್ಪ ಬಿಸಿ ಆಗಿದೆ, ಇದು ಕಾದಿದೆ ತುಪ್ಪ ಮತ್ತು ಎಣ್ಣೆ. ಇದಕ್ಕೊಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಬೇಕಾದರೆ ಹಾಕ್ಕೊಳ್ಬೋದು ನೀವು, ಆದರೆ ಹಾಕಿದರೆ ಒಳ್ಳೆಯದು. ನಿಮಗೆ ಜೀರಿಗೆ ಯೂಸ್ ಮಾಡಿದಷ್ಟು ಒಳ್ಳೆಯದು, ಡೈಜೆಷನ್ಗೆ, ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಒಳ್ಳೆಯದು. ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು, ಇದರಲ್ಲಿ ಬಾಣಲಿಯಲ್ಲಿಟ್ಟು ಮಾಡ್ಕೊಳ್ಬೋದು. ಅದು ನೀವು ಕುಕ್ಕರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಗೆ 10-15 ನಿಮಿಷದಲ್ಲಿ ಆಗೋಗುತ್ತೆ. ಅದರಿಂದ ಬೇಗ ಕೂಡ ಆಗುತ್ತೆ, ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಇವಾಗೆಲ್ಲ ಗ್ಯಾಸ್ಗೆ ಪ್ರಾಬ್ಲಮ್ ಇದೆಯಲ್ಲ ತುಂಬ, ಅದರಿಂದ ಆದಷ್ಟು ನಾವು ಕಡಿಮೆ ಯೂಸ್ ಮಾಡಬೇಕು ಗ್ಯಾಸ್ನ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ತುಂಬ ಸೇವ್ ಆಗುತ್ತೆ. ನಾನು ಸುಮಾರು ಸಲ ಹೇಳ್ತಾನೆ ಇರ್ತೇನೆ ನಿಮಗೆ, ಎಲ್ಲ ಒಂದೇ ಸಲ ಬೇಯಿಸ್ಕೊಳ್ಳಿ ಗ್ಯಾಸ್ ಕುಕ್ಕರಲ್ಲಿಟ್ಟು ಅಂತ. ನೀವು ಡೈರೆಕ್ಟ್ ಬೇಯಿಸ್ಕೊಂಡ್ರೆ ಅದಷ್ಟು 3 ಪಟ್ಟಷ್ಟು ಗ್ಯಾಸ್ ನಮಗೆ ಖರ್ಚಾಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಒಂದು 10-15 ನಿಮಿಷದಲ್ಲೇ ಆಗೋಗುತ್ತೆ. ಗ್ಯಾಸ್ ತುಂಬ ಕಡಿಮೆ ತಗೊಳುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ. ನೋಡಿ, ಇವಾಗ ಆಯ್ತಿದು. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಇದನ್ನು ಕೂಡ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೆಟೊ ಹಾಕಬೇಕು. ಸೊ ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಫ್ರೈ ಆಯಿತು. ಇಷ್ಟು ಫ್ರೈ ಆದರೆ ಸಾಕು ನಿಮಗೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಯಾಕೆಂದರೆ ಅದು ಮತ್ತೆ ಬೇಯುತ್ತಲ್ಲ ನಾವು. ಮತ್ತು ಇದು ಟೊಮೆಟೊ ಇದೆಯಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ವಲ್ಪ 1/4 ಸ್ಪೂನ್ ಅಷ್ಟೇ, 1/4 ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ಕೂಡ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಅದು ಅರಿಶಿಣದ ಪೌಡ್ರ್ ಒಳ್ಳೆಯದಲ್ಲ, ಅದರಿಂದ ಹಾಕ್ತಾ ಇದ್ದೇನೆ ನಾನು. ಒಂದು ಚೂರು ಫ್ರೈ ಆದಮೇಲೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ ನಾನು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀರಾ, ಬೇರೆ ಏನೆಲ್ಲ ಮಾಡ್ತೀರಲ್ಲ, ಈ ವೆಜಿಟೇಬಲ್ ರವಾ ಬಾತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನಾನು, 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ನೋಡ್ಕೊಂಡು ಬೇಕಿದ್ರೆ ಹಾಕ್ಕೊಳ್ಬೋದು ನೀವು, ಯಾಕೆಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ. ಕಡಿಮೆ ಆದರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನೀರು ಹಾಕಿ ರವೆ ಹಾಕ್ತಿರಲ್ಲ, ಆಗ ಇನ್ನೊಮ್ಮೆ ನೋಡಿ ಒಂದು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ. ಈ ಲೋಟದಲ್ಲಿ ನಾನು ರವೆ ತಗೊಂಡಿದ್ದು, ಅದರಿಂದ ಈ ಲೋಟದಲ್ಲಿ 1.5 ಲೋಟ ರವೆ ತಗೊಂಡಿದ್ದೀನಿ. ಈ ಲೋಟದಲ್ಲಿ 1ಕ್ಕೆ 2 ನೀರು ಹಾಕಬೇಕು. 1.5 ಲೋಟ ಆದ್ದರಿಂದ 3 ಲೋಟ ನೀರು ಹಾಕ್ತಾ ಇದ್ದೀನಿ ನಾನು. ಇನ್ನು ಜಾಸ್ತಿ ಮುದ್ದೆ ಬೇಕು ಅಂದ್ಕೊಳ್ಳೋರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದು ಕರೆಕ್ಟ್ ಆಗುತ್ತೆ. ನಾವು ಉಪ್ಪಿಟ್ಟಿಗೆ ಹಾಕಿದಾಗೆ 1ಕ್ಕೆ 2 ನೀರು ಹಾಕ್ತೇವಲ್ಲ ಉಪ್ಪಿಟ್ಟಿಗೆ, ಹಾಗೆ ಇದಕ್ಕೆ 3 ಲೋಟ ನೀರು ಹಾಕ್ತಾ ಇದ್ದೇನೆ. ಇವಾಗ ನೀರು ಇದು ಕುದಿ ಬರಬೇಕು.
ಇದು ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಆದರೆ ಒಂದ್ಸಲ ನೀವು ಮಾಡಿದ್ಮೇಲೆ ಬಾತ್ ಮಾಡಿದ್ಮೇಲೆ ಉಪ್ಪು ಮಿಕ್ಸ್ ಆಗಲ್ಲ, ಅದರಿಂದ ಇವಾಗೇ ನೋಡ್ಕೊಳ್ಬೇಕು ನೀವು ಉಪ್ಪು. ಇವಾಗ ಕುದಿ ಬರಬೇಕು ಸ್ವಲ್ಪ. ಇವಾಗ ಇದಿನ್ನೂ ಕುದಿ ಬಂದಿಲ್ಲ. ಇವಾಗ ನಾನೊಂದು ಸ್ವಲ್ಪ ಇದು ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ದೆ ಅಲ್ಲ, ಬಾತಿನ ಪೌಡ್ರು, ಅದನ್ನು ಹಾಕ್ತಾಯಿದ್ದೇನೆ. ನೋಡ್ಕೊಂಡು ಹಾಕಿ. ಖಾರ ಇದ್ದರೆ ನಿಮಗೆ ಕಮ್ಮಿ ಹಾಕ್ಕೊಳ್ಳಿ, ಖಾರ ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಬಾತಿನ ಪೌಡ್ರ್ ಇದು ಮನೆಯಲ್ಲೇ ಮಾಡಿದ್ದು, ನೀವು ಅಂಗಡಿದಾದರೆ ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ. ಇದು ಸ್ವಲ್ಪ ಖಾರ ಇದೆ, ಅದನ್ನು ನಾನೊಂದು 1.5 ಸ್ಪೂನಷ್ಟು ಹಾಕ್ತಾಯಿದ್ದೇನೆ. ಆಮೇಲೆ ಬೇಕಿದ್ರೆ ನೋಡಿಕೊಂಡು ಮತ್ತೆ ಹಾಕ್ಬೋದು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ಕೊಬೋದು, ತುಂಬ ಈಸಿ ಇದು. ನಿಮಗೆ ಬಾಕ್ಸಿ ಕೂಡ ಮಾಡ್ಕೊಡ್ಬೋದು ಮಕ್ಕಳಿಗೆ, ಬೆಳಗ್ಗೆ ಬೇಗ ಆಗುತ್ತೆ ಇದು. ನೀವು ತುಂಬ ಹೈಯಲ್ಲಿಟ್ಟರೆ ಬೇಗ ಆಗೋಗುತ್ತೆ. ಅದು ನಾನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದ್ದೇನೆ, ಯಾಕೆಂದರೆ ಗ್ಯಾಸ್ ಬೇಗ ಖಾಲಿ ಆದರೆ ಕಷ್ಟ. ಈಗ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಅದರಿಂದ ಒಂದು ಸ್ವಲ್ಪ ನಮ್ಮ ಹತ್ರ ಟೈಮ್ ಇದ್ದಾಗ ತಗೊಂಡು ಮಾಡ್ಕೊಳ್ಬೋದಲ್ವ. ಅರ್ಜೆಂಟ್ ಇದ್ದಾಗ ನಾವು ಹೈಯಲ್ಲಿಟ್ಟು ಮಾಡ್ಕೊಳ್ಬೋದು. ಇಲ್ಲಾಂದರೆ ಸ್ವಲ್ಪ ಮೀಡಿಯಮಲ್ಲಿ ಸಿಮ್ಮಲ್ಲಿಟ್ಟೆ ಮಾಡ್ಕೊಳ್ಳಿ. ಗ್ಯಾಸನ್ನೆಲ್ಲ ಆದಷ್ಟು ಸೇವ್ ಮಾಡಿ. ಈಗ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಗ್ಯಾಸ್ದು. ನಾವು ತಿಂಗಳಿಗೆಲ್ಲ 1-2 ಗ್ಯಾಸ್ ಯೂಸ್ ಮಾಡಿದರೆ ಎಲ್ಲಿಂದ ತರ್ತಾರೆ ಅವ್ರು ಕೂಡ ಅಲ್ವಾ. ಅದರಿಂದ ಆದಷ್ಟು ಸಿಮ್ಮಲ್ಲಿಟ್ಟು ಮೀಡಿಯಮಲ್ಲಿಟ್ಟು ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ದಿನ ಬರುತ್ತೆ ಗ್ಯಾಸು. ಒಂದು 2 ನಿಮಿಷ ಆದರೆ ಮುಚ್ಚಿಡ್ತೇನೆ. ಇವಾಗ 2 ನಿಮಿಷದಲ್ಲಿ ಕುದಿಯುತ್ತೆ ಇದು. ನೋಡಿ ಈಗ ಕುದೀತಾ ಇದೆ ಇದು. ನೀವು ಮುಚ್ಚಿಟ್ರೆ ಬೇಗ ಕುದಿಯುತ್ತೆ ಇದು. ಮುಚ್ಚಿಟ್ಟಿದ್ದೆ, ಅದರಿಂದ ಬೇಗ ಕುದಿಲಿಕ್ಕೆ ಶುರುವಾಯಿತು. ಇವಾಗ ಈ ರವೆ ಇದೆಯಲ್ಲ, ರವೆ ತಗೊಂಡಿದ್ದೀವಲ್ಲ, ಇದನ್ನು ಕೂಡ ಹಾಕ್ಬೇಕು ಇದಕ್ಕೆ. ಈ ರವೆ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ರವೆ ಹಾಕಿದ ಮೇಲೆ ಅದು ಗಂಟಾಗುತ್ತೆ, ಅದನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ದು ಮುಚ್ಚಳ ಮುಚ್ಚಿ ಇದಕ್ಕೆ ವಿಸಿಲ್ ಹಾಕ್ತಾ ಇದ್ದೇನೆ. ಇದಕ್ಕೆ 1-2 ವಿಸಿಲ್ ಬಂದರೆ ಸಾಕು. ನೀವು ಮೀಡಿಯಮಲ್ಲಿಟ್ಟು ಅಥವಾ ಹೈಯಲ್ಲಿಟ್ಟು 1-2 ವಿಸಿಲ್ ಬರೆಸ್ಬೇಕು. ಇವಾಗ ಬೇಯಲಿಕ್ಕೆ ಇಟ್ಟಿದ್ದೇನೆ. 1 ವಿಸಿಲ್ ಬಂತು. ಇವಾಗ ಇನ್ನೊಂದು ವಿಸಿಲ್ ಬಂದರೆ ಆಫ್ ಮಾಡ್ಬೋದು. 2 ವಿಸಿಲ್ ಬರಬೇಕು. 2 ವಿಸಿಲ್ಗಿಂತ ಜಾಸ್ತಿ ಬಂದರೆ ನಿಮಗೆ ತುಂಬ ಮುದ್ದೆ ಆಗಿ ಬೆಂದೋಗುತ್ತೆ ಅದು. 2 ವಿಸಿಲ್ ಆಯಿತು. ಇವಾಗ ಆಫ್ ಮಾಡ್ತಾ ಇದ್ದೇನೆ. ಇಷ್ಟು 2 ವಿಸಿಲ್ ಬಂದರೆ ಸಾಕು. ಇವಾಗ ಇದು ಬೆಂದಿದೆ. 2 ವಿಸಿಲ್ ಬಂತಲ್ಲ ನೋಡಿ, ಚೆಂದ ಮಾಡಿ ಬೆಂದಿದೆ ಇದು. ನಿಮಗೆ ಇನ್ನೂ ಸ್ವಲ್ಪ ಕಮ್ಮಿ ಬೇಯಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡ್ರೆ ಆಯಿತು. ನಮಗೆ ಸ್ವಲ್ಪ ಮುದ್ದೆಯಾಗಿ ಬೇಯಬೇಕು, ಉಪ್ಪಿಟ್ಟು ಹೇಗೆ ಬೇಯುತ್ತೆ ಹಾಗೆ ಬೇಯಬೇಕು. ಅದನ್ನು ನಾನು ಸ್ವಲ್ಪ 2 ಹಾಕಿದ್ದೇನೆ. ನಿಮಗೆ ಕಮ್ಮಿ ಬೇಯಬೇಕು ಅಂದರೆ ನೀವು 1.5 ಲೋಟ ನೀರು ಹಾಕ್ಕೊಂಡು 1.5 ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ರವಾ ಬಾತ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ನಿಮಗೆ ಹುಳಿ ಬೇಕು ಅಂದರೆ ಇನ್ನೂ 2 ಟೊಮೆಟೊ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಲಿಂಬೆ ಹಣ್ಣಿದ ರಸ ಕೂಡ ಹಾಕ್ಬೋದು. ನೋಡಿ ಹೇಗಿದೆ ಅಂತ. ವೆಜಿಟೇಬಲ್ ರವಾ ಬಾತ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ವೆಜಿಟೇಬಲ್ ರವಾ ಬಾತ್ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಇದು ಸ್ವಲ್ಪ ಬಿಸಿ ಇದೆ. ಇವಾಗ ಆರಿದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಸ್ವಲ್ಪ ನಿಮಗೆ ಇಷ್ಟು ಮುದ್ದೆ ಇರೋಲ್ಲ. ಆದರೆ ನಾವು ಮುದ್ದೆ ಬೇಕು ಅಂತ ಮಾಡಿದ್ದು. ಸ್ವಲ್ಪ ಮುದ್ದೆ ಇದ್ರೇ ಚೆನ್ನಾಗಿರುತ್ತೆ. ರವೆ ಅಲ್ವಾ, ಇದು ಬೇಯುತ್ತೆ ಚೆನ್ನಾಗಿ. ನಿಮಗೆ ಉಪ್ಪಿಟ್ಟಾದರೂ ಕೇಸರಿ ಬಾತ್ ಆದರೂ ಹೀಗೆ ಚೆನ್ನಾಗಿ ಬೇಯಿಸಿದ್ರೇ ಚೆನ್ನಾಗಿರೋದು. ಇದಕ್ಕೆ ಬೇಕಾದ್ರೆ ನೀವು ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ನಾನು ಗೋಡಂಬಿ ಎಲ್ಲ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೇನೆ. ಹಾಕ್ಕೊಳ್ಬೋದು ಗೋಡಂಬಿ ಕೂಡ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ನಿಮಗೆ ಸೈಡ್ ಡಿಶ್ ಆಗಿ ರೈತ ಕೂಡ ಮಾಡ್ಕೊಳ್ಬೋದು. ನಾವು ಇದಕ್ಕೆ ಪಲಾವ್ಗೆಲ್ಲ ಮಾಡ್ತೇವಲ್ಲ, ಈ ರೀತಿ ರೈತ ಕೂಡ ಮಾಡ್ಕೊಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಬಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು. ಹಸ್ಬೆಂಡ್ ಆಫೀಸ್ಗೆ ಹೋದ್ರೆ ಅಂದರೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು. ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.